ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಶಿಲ್ಪಾ ಗೌಡ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ವೆಡ್ನೆಸ್ಡೇ ಮಾರ್ನಿಂಗು ಈ ದಿನ ಯಾವ ರೀತಿ ಇತ್ತು ಅಂತ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಹಿಂದಿನ ದಿನ ಊರಿಂದ ನಮ್ಮ ಅಕ್ತಿರು ಮತ್ತು ಪಾಪು ಎಲ್ಲ ಬಂದಿದ್ದರು. ಅದಕ್ಕೆ ಎಲ್ಲ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಲ್ಲೇ ನಮ್ಮ ನಿಯರ್ ಬೈ ಬನ್ನೇರುಘಟ್ಟ ಝೂ ಹತ್ರ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವತ್ತು ಟಿಫನ್ಗೆ ನಾನು ದೋಸೆ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಬಾಣಲಿನ ಬಿಸಿಗೆ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣ ಕಟ್ ಮಾಡಿದ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೇಯೋಷ್ಟಕ್ಕೆ ಆಲೂಗಡ್ಡೆ ಒಂದು ಕಡೆ ಬೇಯಕ್ಕೆ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಮ್ಯಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಮ್ಯಾಶ್ ಮಾಡಿದ ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಆಲೂಗಡ್ಡೆ ಫ್ರೈ ಆದಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ಆಗೋಯಿತು. ಈಗ ದೋಸೆಗೆ ಹಸಿಟ್ಟು ರೆಡಿ ಮಾಡಿಕೊಂಡು ದೋಸೆ ಹಾಕ್ಕೊತಾ ಇದ್ದೀನಿ. ನಾನು ಎಲ್ಲರಿಗೂ ಟಿಫನ್ ಮಾಡಿಕೊಂಡೆ. ನಮ್ಮ ಸಿಸ್ಟರು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ಪಾಪುಗೆ ಸ್ನಾನ ಮಾಡಿಸೋಣ ಅಂತ ನೋಡಿದ್ರೆ ಅವಳು ಆಟ ಆಡ್ಕೊಂಡೇ ಇದ್ದೋಗಿದ್ಲು. ನಮ್ಮ ಪಾಪು ಬಂದಾಗಿಂದ ಟೈಮ್ ಪಾಸ್ ಚೆನ್ನಾಗಿ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ನೋಡಿ ಯಾವ ರೀತಿ ಆಡ್ತಾ ಇದ್ದಾಳೆ ಅಂತ. ನಮ್ಮ ಪಾಪುದೀಗ ಸ್ನಾನ ಆಯಿತು, ರೆಡಿ ಆಗ್ತಾ ಇದ್ದಾಳೆ ಅವಳು. ನಾವೆಲ್ಲ ಹೋಗ್ತಾ ಇದ್ದೀವಿ ಚಿನ್ನಿ? ಝೂಗೆ ಹೋಗ್ತಾ ಇದ್ದೀವಲ್ಲಮ್ಮ ನಾವು. ನಮ್ಮ ಯಜಮಾನ್ರು ಇರಲಿಲ್ಲ ಕರ್ಕೊಂಡು ಹೋಗೋಕ್ಕೆ, ಅದಕ್ಕೆ ನಾವು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಚಿನ್ನಿ ನೋಡು, ಇವಾಗ ತಾನೇ ಬಂದಿದ್ದೀವಿ. ನಮ್ಮ ಪಾಪು ನಾನು ಹಾಯ್ ಮಾಡು. ಹಾಯ್. ಒಳಗಡೆ ಬಂದ್ವಿ. ರೈಟ್ ಸೈಡ್ ಹೋದರೆ ಅಲ್ಲಿ ಟಿಕೆಟ್ ಕೊಡ್ತಾ ಇರ್ತಾರೆ. ನಾವು ಟಿಕೆಟ್ ತಗೊಂಡಿಲ್ಲ. ಇಲ್ಲಿ ನಮ್ಮ ಹಸ್ಬೆಂಡ್ಗೆ ಪರಿಚಯ ಆಗಿರೋರು ಇದ್ದಾರೆ, ಅವರು ಮುಖಾಂತರ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಫ್ರೀಯಾಗಿ. ನೋಡಿ ಈ ಥರ ಟ್ಯಾಗ್ ಕೊಡ್ತಾರೆ, ಆ ಟ್ಯಾಗ್ ಹಾಕ್ಕೊಂಡು ಹೋದರೆ ನಮಗೆ ಒಳಗಡೆ ಬಿಡ್ತಾರೆ. ಇದು ನಿಲ್ಲಿಸ್ಕೊಂಡು ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ತಾನೇ ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ಬರ್ತಾ ಇದ್ದಂಗೆ ಕೊಕ್ಕರೆಗಳು ಕಾಣಿಸ್ತಾ ಇತ್ತು, ಅದನ್ನು ನೋಡಿಕೊಂಡು ಮುಂದೆ ಬಂದ್ವಿ. ಅಲ್ಲಿ ಬರೋಷ್ಟೊತ್ತಿಗೆ ಮೊಸಳೆಗಳು ಕಾಣ್ತಾ ಇತ್ತು. ಇಲ್ಲಿ ಜಾಸ್ತಿ ಮೊಸಳೆಗಳೇ ಜಾಸ್ತಿ ಇತ್ತು. ನೋಡಿ ಅಲ್ಲಿ ಮಲಗಿದೆ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಡೈನೋಸರ್ ಇತ್ತು ಅಲ್ಲಿ. ಅಂದರೆ ಇದು ರಿಯಲ್ ಡೈನೋಸರ್ ಅಲ್ಲ, ಹಾಗೆ ಇಟ್ಟಿದ್ರು ಅದನ್ನು. ಚೆನ್ನಾಗಿತ್ತು ಅದು. ಅದ್ರ ಮುಂದೆ ಫೋಟೋ ತೆಗೆಸ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ರಿಯಲ್ ಡೈನೋಸರ್ ಥರನೇ ಇತ್ತು ಅದು. ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ರಿಲ್ಯಾಕ್ಸ್ ಮಾಡಿದ್ವಿ. ಕಾಲೆಲ್ಲ ತುಂಬ ನೋಯ್ತಾ ಇತ್ತು.
ಮನೆಯಿಂದ ನೀವು ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಕೊಂಡು ತಂದಿದ್ವಿ, ಅದನ್ನೇ ತಿಂತಾಯಿದ್ದೀರಿ ಈಗ. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಒಳಗಡೆ ಬಿಡೋಲ್ಲ, ಯಾಕಂದರೆ ಪ್ರಾಣಿಗಳು ಇರುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಬಿಡ್ತಾಯಿಲ್ಲ. ಏನಿದ್ರು ಈಚೆಗಡೆ ತಿನ್ಕೊಬೇಕು ನಾವು. ಮತ್ತು ಈಗ ಸಮ್ಮರ್ ಟೈಮ್ ಅಲ್ವಾ, ಮಕ್ಕಳೆಲ್ಲ ಬಂದಿದ್ರು ಝೂ ನೋಡೋಕ್ಕೆ. ಮತ್ತೆ ನಾವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಹುಲಿ ಕಾಣ್ತಾ ಇತ್ತು, ಟೈಗರು ನೋಡಿ ಬರ್ತಾ ಇದೆ. ಸಖತ್ತು ಒಂದು ದೊಡ್ಡದಾಗಿತ್ತದು, ತುಂಬ ದೊಡ್ಡದಾಗಿತ್ತದು. ಒಟ್ಟು ಎರಡಿತ್ತು ಅಲ್ಲಿ, ಇನ್ನೊಂದು ಅಲ್ಲಿ ನೀರಲ್ಲಿ ಕೂತಿತ್ತು. ಇದು ಯಾವ ಪ್ರಾಣಿ ಅಂತ ಗೊತ್ತಿಲ್ಲ, ನೀರಲ್ಲೇ ಇತ್ತು ಅದು. ಆವಾಗ ತಲೆ ಮೇಲೆ ಕೆತ್ಕೊಂಡು ನೀರು ಕುಡ್ಕೊಂಡು ಮತ್ತೆ ಒಳಗಡೆ ತಲೆ ಹಾಕ್ಬಿಡ್ತಾಯಿತ್ತು. ಇದು ಯಾವ ಪ್ರಾಣಿ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ಮುಗಿಸ್ಕೊಂಡು ಎಕ್ಸಿಟ್ ಆಗ್ತಾ ಇದ್ದೀವಿ ನಾವು ಈಗ. ನೋಡಿ ಎಕ್ಸಿಟ್. ನಮ್ಮ ಪಾಪು ಆಚೆನೇ ಬರ್ತಾ ಇಲ್ಲ. ಆಚೆಗಡೆ ಹೋಗೋಣ ಅಂದರೆ ಓಡಿ ಓಡಿ ಒಳಗಡೆ ಹೋಗ್ತಾ ಇದ್ಲು. ಅವಳಿಗಂತ ಆಚೆ ಬರೋಕ್ಕೆ ಇಷ್ಟ ಇರಲಿಲ್ಲ. ನೋಡಿ ಹೇಗೆ ಹೋಗ್ತಾ ಇದ್ದಾಳೆ ಅಂತ. ನೋಡ್ಬೇಕಂತೆ ಅವಳಿಗೆ, ನೋಡಿ ಹೆಂಗೆ ಹೋಗ್ತಾ ಇದ್ದಾಳೆ ಅಂತ. ಹೇಗೋ ಅವಳನ್ನ ಕರ್ಕೊಂಡು ಆಚೆ ಬಂದ್ವಿ. ಆಚೆಗಡೆ ಎಲ್ಲ ಗೊಂಬೆಗಳನ್ನೆಲ್ಲ ಇಟ್ಟಿರ್ತಾರೆ, ಸ್ನ್ಯಾಕ್ಸ್ ಬೇಕಾದರೆ ಆಚೆಗಡೆ ತಿನ್ಬೋದು. ಊಟದ ಟೈಮು ಮೀರೋಗಿತ್ತು, ನಾವು ಬರೋಷ್ಟೊತ್ತಿಗೆ 3:30 ಏನೋ ಆಗಿತ್ತು. ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು. ಎಲ್ಲ ಮುಗಿಸ್ಕೊಂಡು ನಾವು ಈಚೆ ಬಂದ್ವಿ. ಆಚೆಗಡೆನೂ ಬೇಕಾದರೆ ಆಟ ಸಾಮಾನೆಲ್ಲ ಇಕ್ಕಿರ್ತಾರೆ, ತೊಗೊಬೋದು. ರೇಟ್ ಮಾತ್ರ ತುಂಬ ಜಾಸ್ತಿನೇ ಇತ್ತು. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ವೇಟ್ ಮಾಡ್ತಾಯಿದ್ರು ಹೋಟ್ಲ್ ಹತ್ರ. ಎಲ್ಲರೂ ಹೋಗಿ ಒಟ್ಟಿಗೆ ಊಟ ಮಾಡ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಅವರು ಊರಿಗೆ ಹೋದರು. ಮತ್ತು ನಮ್ಮ ಪಾಪನೂ ಕರ್ಕೊಂಡು ಹೋದರು. ನಮ್ಮ ಪಾಪುನ ಹೋಗಿದ್ಮೇಲೆ ನಮ್ಗೆ ತುಂಬ ಬೇಜಾರಾಗ್ತಾಯಿತ್ತು. ಮನೆಯೆಲ್ಲ ಖಾಲಿ ಹೊಡಿತಾ ಇತ್ತು. ಅಷ್ಟು ಚೆನ್ನಾಗಿ ಆಡ್ಕೊಂಡಿದ್ಲು ಅವಳು ನಮ್ಮ ಮನೆಯಲ್ಲಿ. ಇಲ್ಲಿಗೆ ನಾನು ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ನನ್ನ ಇವತ್ತಿನ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಬಂದು ಸೇರುತ್ತೆ. ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು. ಬಾಯ್ ಬಾಯ್.